ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನಿವತ್ತು ಮಾತಾಡೋಕೆ ಹೊರಟಿರುವಂಥದ್ದು ಕಂಪ್ಲೀಟ್ ಕನ್ನಡ ಇಂಡಸ್ಟ್ರಿನ ಕವರ್ ಮಾಡೋಕೆ ಹೊರಟಿದ್ದೀನಿ. ಹಾಗೆಯೇ ನೀವು ಯಾವುದೇ ಸ್ಟಾರ್ಸ್ನ ಫ್ಯಾನ್ ಆಗಿರಿ ಅಥವಾ ಯಾವುದೇ ಮೂವಿಯ ಫ್ರಾಂಚೈಸ್ನ ಸ್ಟಾರ್ ಆಗಿರಿ ಅಂತಲೇ ಹೇಳ್ಬೋದು. ಸ್ಟಾರ್ ಆಗಿರಿ ಅಲ್ಲ, ಫ್ಯಾನ್ ಆಗಿರಿ ಅಂತಲೇ ಹೇಳ್ಬೋದು. ನಾನಿವತ್ತು ಕಂಪ್ಲೀಟಾಗಿ ಕವರ್ ಮಾಡೋಕೆ ಹೊರಟಿದ್ದೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ಮಾತಾಡೋದಾದ್ರೆ ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತಾಡ್ಕೊಳ್ಳೋಣ. ಥರ್ಡ್ ಸ್ಕೆಡ್ಯೂಲ್ ಆಗಿರುವಂಥದ್ದು, 3ನೇ ಸ್ಕೆಡ್ಯೂಲ್ ಆಗಿರುವಂಥದ್ದು 60 ದಿನದ ಶೂಟಿಂಗ್ ನಡೆಯುತ್ತೆ. ಅದರಲ್ಲೂ ಕೂಡ ಸ್ಟಂಟ್ ಡೈರೆಕ್ಟರ್ ಏನಿದಾರಲ್ಲ, ಅವ್ರ ಹೆಸರೇನು ತುಂಬ ಅಜೀಬಾಗಿದೆ ಅಂತಲೇ ಹೇಳ್ಬೋದು. ಟೋಡೋರ್ ಲೆಜೆರೋವ್. ಸೊ ಇವ್ರು ಯಾವ ಫೇಮ್ ಅಂತಂದರೆ RRR ಮೂವಿ ಆ್ಯಕ್ಷನ್ ಏನಾದ್ರು ನೋಡಿದರೆ, ರಾಜಮೌಳಿ ಅವರ RRR ಮೂವಿ ಇದೆಯಲ್ಲ, ಸೊ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಇವರಿದ್ದಾರೆ ಅಂತ ಹೇಳಿದಾಗ ಅದ್ರ ಫೇಮಿಂದ ಬಂದಿರೋವಂಥ ಡೈರೆಕ್ಟರ್ನೇ ಕಾಂತಾರ ಚಾಪ್ಟರ್ 1ನಲ್ಲಿ ವರ್ಕ್ ಮಾಡೋಕೆ ಕೊಟ್ಟಿದ್ದಾರೆ. ತುಂಬ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಅದಲ್ಲದೇ ಬಜೆಟ್ ಹಾಗೇನೇ ಇದೆ ಗುರು. ಯಾಕಂದರೆ ಅಫ್ಕೋರ್ಸ್ ಕಾಂತಾರ ಆಗಿರುವಂಥದ್ದು 16 ಕೋಟಿ ತೋರಿಸಿರೋವಂಥದ್ದು, 12 ಕೋಟಿಯಲ್ಲಿ ಆಗಿರೋವಂಥದ್ದು, ಈಗ ಇರೋವಂಥ ಬಜೆಟ್ ಬಂದು 100 ಕೋಟಿ ಆಗಿರೋವಂಥದ್ದು. ಅದು ಕಾಂತಾರ ಚಾಪ್ಟರ್ 1ಗೆ, ಕಾಂತಾರ ಅಲ್ದೇ ಹೇಳ್ತಿರುವಂಥದ್ದು. ಓಕೆ, ಈಗ ಎರಡನೇ ಅಪ್ಡೇಟ್ ಬಂದು ಶಿವಣ್ಣ ಅವರ ಮೂವಿ ಆಗಿರುವಂಥದ್ದು. 2 ಮೂವೀಸ್ ಇದೆ. ಅದರಲ್ಲಿ ಒಂದು ಅಪ್ಡೇಟ್ ಹೇಳೋದಾದರೆ ರಣಗಲ್ದೆ ಆಗಿರುವಂಥದ್ದು. ಅಫ್ಕೋರ್ಸ್ ನಾಳೆ ರಿಲೀಸ್ ಆಗಿಕೊಟ್ಟಿದೆ ಗುರು. ಬುಕ್ಕಿಂಗ್ಸ್ ಎಲ್ಲ ಓಪನ್ ಆಗಿದೆ. ಆ್ಯಂಡ್ ಅಫ್ಕೋರ್ಸ್ ಒಂಬಾಳೆ ಅವರು ಕೂಡ ಈ ಪ್ರಮೋಷನ್ನ ಮಾಡ್ತಿದ್ದಾರೆ. ಲೈಕ್ ನಾನು ನೋಡಿದ್ರೆ ಶಾಕ್ ಆಯಿತು. ಓಕೆ, ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನಾರು ಇರ್ಬೋದು, ಇಲ್ಲ ಅಂತಂದರೆ ಸುಮ್ಮನೆ ಎಲ್ಲ ಹಾಕೋಕೆ ಹೋಗೋಲ್ಲ ಅಂತ ಅನ್ನಿಸ್ತಾ ಇದೆ. ಓಕೆ, ಈಗ ರಣಗಲ್ ಬಗ್ಗೆ ಮಾತಾಡೋದಾದರೆ 2 ಗಂಟೆ 20 ನಿಮಿಷದ ರನ್ ಟೈಮ್ ಇದೆ ಅಂತ ಹೇಳಿಬಿಟ್ಟು ಬಾಯಿ ಮಾತಲ್ಲಿ ಹೇಳಿದರು ಶಿವಣ್ಣವರು. ಆದರೆ ಆ್ಯಕ್ಚುಲ್ ಆಗಿರುವಂಥದ್ದು ಎಷ್ಟು ಅಂತಂದರೆ 2 ಗಂಟೆ 14 ನಿಮಿಷ 30 ಸೆಕೆಂಡ್ಗಳಾಗಿರುವಂಥದ್ದು. ಅಂದರೆ ಅಪ್ರಾಕ್ಸಿಮೇಟ್ ಆಗಿ 2 ಗಂಟೆ 15 ನಿಮಿಷದ ರನ್ ಟೈಮ್ ಇರುತ್ತೆ ಅಂತಲೇ ಹೇಳ್ಬೋದು ರಣಗಲ್ ಸಿನಿಮಾ. ಅಂದರೆ ಆ್ಯಕ್ಷನ್ ಪ್ಯಾಕ್ಡ್ ಆಗಿ ಮಾಡಿಟ್ಟಿದ್ದಾರೆ. ಮೇಯ್ನ್ಲಿ ಸ್ಟೋರಿ ಫೋಕಸ್ಡ್ ಆಗಿರುವಂಥದ್ದು. ಆ್ಯಂಡ್ ಆಲ್ರೆಡಿ ವಿಷಯ ಏನಂತಂದರೆ ಒಂದು ಸಮ್ಮರಿ ಕೂಡ ಲೀಕ್ ಆಗೋಗಿದೆ. ಅಂದರೆ ಸಮ್ಮರಿನ ಹಾಕ್ತೇವೆ. ಅಫ್ಕೋರ್ಸ್ ಒಂದು ಮೂವಿ ರಿಲೀಸ್ ಮಾಡಬೇಕಾದ್ರೆ ಯಾವ ಬೇಸಿಸ್ ಮೇಲೆ ಸ್ಟೋರಿ ಇರೋಕೆ ಹೊಡಿದೆ ಅಂತ ಕೂಡ ಅಫ್ಕೋರ್ಸ್ ಗೊತ್ತಿರಬೇಕಾಗಿರೋಂಥ ವಿಷಯ ಅಂತಲೇ ಹೇಳ್ಬೋದು. ಆ್ಯಂಡ್ ನಾಳೆ ಯಾರೆಲ್ಲ ರಣಗಲ್ ನೋಡೋಕೆ ಹೋಗ್ತಿದ್ದೀರಲ್ಲ, ದಯವಿಟ್ಟು ಮಫ್ತಿ ಮೂವಿನ ನೋಡ್ಕೊಂಡು ಹೋಗಿ. ಸ್ವಲ್ಪ ಕ್ರೇಜಿ ಫೀಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೇನೆ ಅದಲ್ಲದೆ ಹೇಳೋದಾದರೆ ಶಿವಣ್ಣವರ ಮೂವಿ ಈಗ ಕಂಪ್ಲೀಟಾಗಿ ಬಸ್ಸಲ್ಲಿ ಫುಲ್ ಓಡಾಡ್ತಾ ಇತ್ತು. ಹಾಗೇನೆ ಶಿವಣ್ಣವರು ಹೇಳಿರೋವಂಥ, ಅವ್ರ ಬಾಯಿ ಮಾತಿಂದನೇ ಹೇಳಿರೋವಂಥ ವಿಷಯ, ತಲಪತಿ 69ನಲ್ಲಿ ನನ್ನದೊಂದು ಪ್ರೊಮೈನೆಂಟ್ ರೋಲ್ ಇದೆ. ಅಂದರೆ ಎಲ್ಲರಿಗೂ ಇಷ್ಟಪಡುವಂಥ ಒಂದು ರೋಲ್ ಇದೆ. ಇದು ಯಾವ ಫೇಮಿಂದ ಬಂದಿರೋದು ಅಂತ ಕೇಳೋದಾದರೆ ಅಫ್ಕೋರ್ಸ್ ಜೈಲರ್ ಆ ಎಂಟ್ರಿಯಿಂದನೇ ಈ ಒಂದು ಫೇಮ್ ಸಿಕ್ಕಿರೋವಂಥದ್ದನ್ನೇ ಹೇಳ್ಬೋದು. ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಬಂದುಬಿಟ್ಟು ಆ ಒಂದು ಎಂಟ್ರಿ ಇದೆಯಲ್ಲ, ಅದೆಲ್ಲರಿಗೂ ಇಷ್ಟ ಆಗೋಗಿದೆ. ಆ್ಯಂಡ್ ಅಫ್ಕೋರ್ಸ್ ಅವರ ಮಾರ್ಕೆಟ್ ಕೂಡ ಎಕ್ಸ್ಟೆಂಡ್ ಆಗಿದೆ ಅಂತಲೇ ಹೇಳ್ಬೋದು. ಮೇಯ್ನ್ಲಿ ಆ ಐಸಿಂದ, OG ಗ್ಯಾಂಗ್ಸ್ಟರ್ ಐಸ್. ಕೆಲವು ಟೈಮು ತುಂಬ ಖುಷಿಯಾಗುವಂಥ ಮೂಮೆಂಟ್ಸ್ ಇರುತ್ತೆ. ಲೈಕ್ ನಮ್ಮ ಸ್ಟಾರ್ಸ್ ಬೇರೆ ಕಡೆ ಹೋಗೋದು ನಮಗಂತ ಖುಷಿ ಕೊಡುವಂಥ ವಿಷಯ ಅಲ್ಲ, ಅಫ್ಕೋರ್ಸ್ ನಾನು ಒಪ್ಕೊತೀನಿ. ಆದರೆ ಕೆಲವೊಂದು ಟೈಮ್ ಸುಮ್ಮನೆ ಹೋಗ್ದಲ್ಲೇ ಒಂದು ಇಂಪ್ಯಾಕ್ಟ್ ಕೊಡೋವಂಥ ಒಂದು ಸಿನಿಮಾನ ಮಾಡ್ತಾರಲ್ಲ, ಲೈಕ್ ಅವರೊಂದು ಕ್ಯಾರೆಕ್ಟ್ರೇ ಆ ಸಿನಿಮಾಗೋಸ್ಕರ ಬೇರೆ ಲ್ಯಾಂಗ್ವೇಜ್ನ ಸಿನಿಮಾ ಆಗಿದ್ರು ಕೂಡ ಇಂಪ್ಯಾಕ್ಟ್ನ ಕೊಡೋದಿದೆಯಲ್ಲ, ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಆ ಒಂದು ಕೆಲಸನೇ ಡಾಲಿ ಧನಂಜಯ್ ಅವರು ಮಾಡಿರುವಂಥದ್ದು. 22ನೇ ತಾರೀಕು, ನವೆಂಬರ್ 22ನೇ ತಾರೀಕು ರಿಲೀಸ್ ಆಗಿ ಕೊಟ್ಟಿರುವಂಥ ಝೀಬ್ರಾ ಸಿನಿಮಾ ಏನಿದೆ, ತೆಲುಗು ಆರಿಜಿನ್ ಆಗಿರುವಂಥದ್ದು. ಅಫ್ಕೋರ್ಸ್ ಮಲ್ಟಿಪಲ್ ಲ್ಯಾಂಗ್ವೇಜಲ್ಲಿ ಬರ್ತಾ ಇದೆ. ಅದರಲ್ಲೂ ಕೂಡ ಡಾಲಿ ಧನಂಜಯ್ ಅವರು ಮೇಯ್ನ್ ವಿಲನ್ ಕ್ಯಾರೆಕ್ಟರ್ ಆಗಿ ಇದರಲ್ಲಿ ಬರೋಕೆ ಹೊಟ್ಟಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಆ್ಯಕ್ಟಿಂಗ್ ಅಫ್ಕೋರ್ಸ್ ಇವ್ರನ್ನ ಡಾಲಿ ಅಂತಲೇ ಕರೀತಿರೋವಂಥದ್ದು. ಕ್ಯಾರೆಕ್ಟರ್ ನೇಮೇ ಡಾಲಿ ಆಗಿರುವಂಥದ್ದು. ಆ್ಯಂಡ್ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿರುವಂಥ ವಿಷಯ ಅಂತಲೇ ಹೇಳ್ಬೋದು. ಟ್ರೈಲರ್ ಅಫ್ಕೋರ್ಸ್ ಚೆನ್ನಾಗಿದೆ. ಆ್ಯಂಡ್ ಮೆಗಾ ಸ್ಟಾರ್ ಅವರು ಕಂಪ್ಲೀಟ್ ಫ್ಲಕ್ಸಲ್ಲಿ ಪ್ರಮೋಷನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಗೊತ್ತಾಗುತ್ತೆ ಈ ಮೂವಿಯ ಒಂದು ಆದ್ಯತೆ. ಈಗ ಮ್ಯಾಕ್ಸ್ ಮೂವಿ ಬಗ್ಗೆ ಹೇಳೋದಾದರೆ ಅಪ್ಡೇಟ್ಸ್ ಏನೂ ಇಲ್ಲ. ಇದೇನೇ ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು. ಈ ಟ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಏನು ನಡೀತಿದೆ ಗೊತ್ತಾ? ಎಲ್ಲಿ ಮ್ಯಾಕ್ಸ್ ಮೂವಿ ಅಪ್ಡೇಟ್ ಎಲ್ಲಿ ಅನ್ನೋದೇ ಹ್ಯಾಶ್ಟ್ಯಾಗ್ ಟ್ರೆಂಡಿಂಗಲ್ಲಿ ನಡೀತಿರುವಂಥದ್ದು. ಆ್ಯಂಡ್ ವರ್ಸ್ಟ್ ಮೂವಿ ಟೀಮ್ ಅಂತಲೇ ಹೇಳ್ತಿದ್ದಾರೆ. ಅಂದರೆ ಅಪ್ಡೇಟ್ ವಿಷಯದಲ್ಲಿ ಹುಡುಗು ಮಿಂಚು ಎಲ್ಲ ಬರ್ತಾ ಇದೆ ಅಪ್ಡೇಟ್ ಬಗ್ಗೆ ಹೇಳಬೇಕಾದ್ರೆ. ಏನೇನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಆದರೂ ಕೂಡ ಬಸ್ ನ್ಯೂಸ್ ಪ್ರಕಾರ ಇದ್ದಿದ್ದೇನಂತಂದರೆ ಇವತ್ತು 6 ಗಂಟೆಯಿಂದ 8 ಗಂಟೆ ಒಳಗಡೆ ಮೇ ಬಿ ಅಪ್ಡೇಟ್ ಬರುವಂಥ ಚಾನ್ಸಸ್ ಇದೆ ಇವತ್ತಿನ ಡೇಟಲ್ಲಿ ಅಂತ. ನನಗಿನ್ ಪೇಷನ್ಸ್ ತಡೆಯೋಕ್ಕಾಗ್ತಾ ಇಲ್ಲ. ಅಂದರೆ ಆ ಪೇಷನ್ಸ್ ಲೆವೆಲ್ನ ಮೀರಿ ಟೆಸ್ಟ್ ಮಾಡ್ತಿರುವಂಥ ಟೀಮೇನೆ ಮ್ಯಾಕ್ಸ್ ಮೂವಿ ಟೀಮ್ ಅಂತಲೇ ಹೇಳ್ಬೋದು. ಹಾಗೆಯೇ ಸೇಮ್ ಟು ಸೇಮ್ ಡಿ ಬಾಸ್ ಅವರ ಡೆವಿಲ್ ಮೂವಿ ಬಗ್ಗೆ ಅಪ್ಡೇಟ್ ಕೇಳೋದಾದ್ರೂ ಕೂಡ ನನ್ನ ಹತ್ರ ಇರೋವಂಥ ಆನ್ಸರು ಕೂಡ ಇದೇನೇ ಆಗಿರುವಂಥದ್ದು. ಸದ್ಯಕ್ಕೆ ನನಗೆ ಯಾವುದೇ ಒಂದು ಅಪ್ಡೇಟ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂತಂದರೆ ಮೂವಿ ಟೀಮೇನೆ ಅವರು ಒಳಗಡೆನೇ ಇಟ್ಟಿರೋವಂಥ ವಿಷಯ ನಮಗೆ ಬಿಟ್ಕೊಡ್ತಾ ಇಲ್ಲ. ಮೇ ಬಿ ಶೂಟಿಂಗ್ ಮಾಡಬಾರ್ದು ಅಂತ ಹೇಳಿರೋ ಕಾರಣಕ್ಕೋಸ್ಕರ ನಮಗೆ ಆಚೆ ಆಗ್ತಾ ಇಲ್ಲ. ಸೊ ನನ್ನ ಕಡೆಯಿಂದ ರಾಂಗ್ ಇನ್ಫಾರ್ಮೇಷನ್ ಕೊಡೋದಕ್ಕಾಗಲ್ಲ, ಶೂಟಿಂಗ್ ಆಗ್ತಾ ಇದೆ ಅಂತ. ಬಟ್ ಈಗಲೂ ನನ್ನ ಕೈಲಿ ಹೇಳೋಕ್ಕಾಗುವಂಥದ್ದು ಮೊದಲು ಹೇಳಿರೋವಂಥ ವಿಷಯ
ಶೂಟಿಂಗೋಸ್ಕರ ಪ್ಲ್ಯಾನ್ ಆಗಿದೆ. ಆ್ಯಂಡ್ ಅದು ಆದಮೇಲೆ ಯಾವುದೇ ಕಾರಣಕ್ಕೂ ಒಂದು ಅಪ್ಡೇಟ್ನ ಕೂಡ ಮೂವಿ ಟೀಮ್ ಅವರಾಗಲಿ ನನಗೆ ಯಾರು ಅಪ್ಡೇಟ್ಸ್ ಕೊಡ್ತಿರೋರಾಗಲಿ ಬಿಟ್ಕೊಟ್ಟಿಲ್ಲ. ಇಲ್ಲಿ ನಮಗೆ ಕ್ಲಿಯರಾಗಿ ಅರ್ಥ ಆಗ್ತಿರೋದು ಏನು ಅಂತಂದರೆ ಶೂಟಿಂಗ್ ಬಗ್ಗೆ ಪ್ಲ್ಯಾನಿಂಗ್ ಪಕ್ಕಾ ಇದೆ, ಆದರೆ ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಬಿಟ್ಕೊಡ್ದಲೇ ನಡೀತಿರೋಂಥ ವಿಷಯನೇ ಆಗಿರುವಂಥದ್ದು. ಅಫ್ಕೋರ್ಸ್ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋಂಥದ್ದು ಕೂಡ ಕೆಲವರಿಗೆ ತಪ್ಪು ಅನ್ನಿಸ್ಬೋದು, ಆದರೆ ಶೂಟಿಂಗ್ ಬಗ್ಗೆ ಪ್ಲ್ಯಾನಿಂಗ್ಸ್ ಇದೆ, ಆದರೆ ನಡೀತಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಪಕ್ಕಾ ಆಗಿ ಹೇಳೋದಕ್ಕಾಗ್ತಾಯಿಲ್ಲ. ಯಾಕೆ ಅಂದರೆ ಅಫ್ಕೋರ್ಸ್ ನನಗೆ ಅದರದ್ದು ಐಡಿಯಾ ಕೂಡ ನನಗಿಲ್ಲ, ಅಂದರೆ ಆ ಇನ್ಫಾರ್ಮೇಷನ್ ನನಗೆ ಕೂಡ ಇನ್ನೂ ಬಂದಿಲ್ಲ. ಆದರೆ ಪ್ಲ್ಯಾನಿಂಗ್ಸ್ ಇದೆ ಅಂತ ಮಾತ್ರ ನನಗೆ ಗೊತ್ತಿರೋವಂಥದ್ದು. ಆ್ಯಂಡ್ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ ಕಂಟಿನ್ಯೂ ಆಗ್ತಾ ಇದೆ. ಕಿಯಾರಾ ಅಡ್ವಾಣಿ ಅವ್ರ ಜೊತೆ ಫೋಟೋ ಶೂಟಿಂಗ್ ಎಲ್ಲ ಅಫ್ಕೋರ್ಸ್ ಈಗ ಎಲ್ಲ ನೀವು ನೋಡ್ತಾ ಇದ್ದೀರಾ, ಇದು ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಟಾಕ್ಸಿಕ್ ಸಿನಿಮಾನೇ ಈಗ ಟಾಕ್ಸಿಕ್ ಹ್ಯಾಶ್ಟ್ಯಾಗ್ ಏನೇ ಟ್ರೆಂಡಿಂಗ್ನಲ್ಲಿ ನಡೀತಿದೆ ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ಇಂಥ ಸಮಯದಲ್ಲಿ ಜೆ ಪೇರಿ ಅವರು ಎಂಟ್ರಿ ಕೊಡ್ತಾರೆ. ಅಫ್ಕೋರ್ಸ್ ಅವ್ರ ಬಾಯಲ್ಲೇ ಹೇಳ್ತಾರೆ, ಅಫ್ಕೋರ್ಸ್ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಟು ವರ್ಕ್ ವಿತ್ ಯಶ್ ಅಂತಲೇ ಹೇಳ್ತಾರೆ. ಅದರ ಅರ್ಥ ನಮಗೆ ಗೊತ್ತಾಗುತ್ತೆ ಟಾಕ್ಸಿಕ್ ಸಿನಿಮಾಗೋಸ್ಕರನೇ ಅಲ್ಲಿಂದ ಇಲ್ಲಿ ತನಕ ಬಂದಿರುವಂಥದ್ದು ಅಂತ. ಆ್ಯಂಡ್ ಅಫ್ಕೋರ್ಸ್ ಅವ್ರು ಬಂದಿದ್ದಾರೆ ಅಂತ ಅಂದಮೇಲೆ ಆ್ಯಕ್ಷನ್ ಸೀಕ್ವೆನ್ಸ್, ಅದು ಮೇನ್ಲಿ ಗನ್ ಆ್ಯಕ್ಷನ್ ಸೀಕ್ವೆನ್ಸ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೇನೆ 45 ಸಿನಿಮಾದ ಕ್ಯಾರೆಕ್ಟರ್ಸ್ ಏನಿದೆ, ಉತ್ತರಾಖಂಡ ಕ್ಯಾರೆಕ್ಟರ್ಸ್ ಏನಿದೆಯಲ್ಲ ಅಲ್ಲಿ ತುಂಬ ಕ್ಯಾರೆಕ್ಟರ್ಸ್ ಬರ್ತಿರೋದ್ರಿಂದನೇ ಆ ಒಂದು ಮೂವಿ ಟೀಮ್ ಏನಿದೆ ಹೋಲ್ಡಲ್ಲಿರೋವಂಥದ್ದು. 2-3 ತಿಂಗಳಕ್ಕಿಂತಲೇ ಜಾಸ್ತಿ ಅವರು ಹೋಲ್ಡಲ್ಲಿ ಇಡ್ತಾರೆ. ಅಂದರೆ ಸಿನಿಮಾ ತುಂಬಾ ದೂಕ್ತಾರೆ ಅಂತಲೇ ಹೇಳ್ಬೋದು, ಪ್ರತಿಯೊಂದು ಅಪ್ಡೇಟ್ಗಾಗಲಿ ಶೂಟಿಂಗಿಗಾಗಲಿ. ಅದಲ್ದಲೇ ಹೇಳೋದಾದರೆ 45 ಸಿನಿಮಾಗೆ ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಉಪ್ಪಿ ಸರ್ ಇದ್ದಾರೆ, ಅದಾದಮೇಲೆ ರಾಜ್ಬಿ ಶೆಟ್ಟಿ ಅವರು ಇದ್ದಾರೆ. ಸೊ ಇಲ್ಲಿ ನಮಗೆ ಆರಾಮಾಗಿ ಹೇಳ್ಬೋದು ಯಾರ್ಯಾರು ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವ್ರು ಹೀಗಿರಬೇಕಾದ್ರೆ ಈ ಶೂಟಿಂಗ್ ಅಫ್ಕೋರ್ಸ್ VFX ಜೊತೆಗೆ ಅದ್ಭುತವಾಗಿ ನಡೆದಿದೆ. ಇನ್ನೇನು ಮೂವಿ ರಿಲೀಸ್ ಆಗಬೇಕಷ್ಟೇ, ಅದರಲ್ಲೂ ಕೂಡ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಬಿಟ್ಟಿದ್ದಾರಲ್ಲ ರಾಜ್ಬಿ ಶೆಟ್ಟಿ ಅವ್ರದ್ದು, ಅದ್ಭುತವಾಗಿದೆ ಗುರು. ಈಗ ಬರ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ U5 ಸಿನಿಮಾದಾಗಿರೋವಂಥದ್ದು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಕೇರಳದಲ್ಲಿ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ AP ಇಂಟರ್ನ್ಯಾಷನಲ್, ಇವರೇನೇ ಕೂಡ ಬಸ್ ನ್ಯೂಸ್ ಇರೋವಂಥದ್ದು. ಅಂದರೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಕೂಡ ಇವರೇನೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅಂತ. ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಇದು ಬಸ್ ನ್ಯೂಸೇ ಆಗಿರೋವಂಥದ್ದು. ಹಾಗೆಯೇ ಅರವಿಂದ ಸ್ವಾಮಿ ಯಾರ ಟ್ರೈಲರ್ ನೋಡಿದಿರಲ್ಲ, ನಿಮಗೆ ಹೇಗೆ ಅನ್ನಿಸ್ತು ಆ ಟ್ರೈಲರ್ ನೋಡಿ ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ನನಗೆ ಒಂದು ಡೀಸೆಂಟ್ ಸಿನಿಮಾ ಬರೋಕ್ಕೆ ಹೊರಟಿದೆ. ಅಫ್ಕೋರ್ಸ್ ಸ್ಟೋರಿ ಫೋಕಸ್ಡ್ ಮೇಲೆ ಬರೋಕ್ಕೆ ಹೊರಟಿರುವಂಥ ಸಿನಿಮಾ ಅಂತ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಅದಲ್ದಲ್ಲೇ ಹೇಳ್ತಿರುವಂಥದ್ದು ಡಿ-ಬಾಸ್ ಅವರ ಸಿನಿಮಾ ಬಗ್ಗೆ ಹೇಳೋದಾದರೆ, ಅಂದರೆ ನವಗ್ರಹ ಏನು ರಿಲೀಸ್ ಆಗಿತ್ತಲ್ಲ, ಬ್ಯಾಂಗ್ ಆನ್ ಕಲೆಕ್ಷನ್ ಮಾಡಿದೆ. ಬಗೀರಾ ಆಲ್ರೆಡಿ ಸಕ್ಸಸ್ಸಲ್ಲಿ ನಡೀತಾ ಇದೆ, 21 ಕೋಟಿ ಆಲ್ರೆಡಿ ಆಗಿದೆ, ಅಂದರೆ ಗ್ರಾಸ್ ಕಲೆಕ್ಷನ್ನೇ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಸಕ್ಸಸ್ಸಲ್ಲಿ ಇರಬೇಕಾದ್ರೆ ನವಗ್ರಹ ಒಂದು ಬ್ಯಾಂಗ್ ಆನ್ ಕಲೆಕ್ಷನಲ್ಲೇ ಬರ್ತಾ ಇರೋವಂಥದ್ದು. ಆದರೆ ಎಕ್ಸ್ಪೆಕ್ಟ್ ಎಷ್ಟು ಆಗಿದೆ ಅಂತ ಕರೆಕ್ಟಾಗಿ ಅಕ್ಯುರೇಟ್ ಆಗಿಲ್ಲ, ಆದರೆ ಸಕ್ಸಸ್ ಸಿಕ್ಕಿರೋವಂಥದ್ದು ಇಷ್ಟೋ ತನಕ ಎಷ್ಟು ರಿಲೀಸ್ ಆಗಿದೆಯಲ್ಲ ಅದಕ್ಕಿಂತಲೇ ಜಾಸ್ತಿ ಸಕ್ಸಸ್ ಸಿಕ್ಕಿರೋವಂಥದ್ದು ಡಿ-ಬಾಸ್ ಅವರ ರಿಲೀಸಲ್ಲಿ ಹೇಳ್ತಿರೋವಂಥದ್ದು. ಮೆನ್ಷನ್ ಮಾಡಿ ಹೇಳ್ತಿದ್ದೀನಿ, ಡಿ-ಬಾಸ್ ಅವರ ರಿಲೀಸಲ್ಲಿ ಅಫ್ಕೋರ್ಸ್ ನವಗ್ರಹ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು. ನಾನು ತುಂಬಾ ಖುಷಿಯಾಗಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಈ ಥರದೊಂದು ಹೈಸ್ಟ್ ಸಿನಿಮಾ, ಅದ್ಭುತವಾಗಿರುವಂಥ ಸಿನಿಮಾ ಇನ್ನು ಮುಂದೆ ಬರಬೇಕಷ್ಟೇ. ಇದುವರೆಗೂ ಅದನ್ನು ಮೀರಿಸುವಂಥ ಸಿನಿಮಾ, ಹೈಸ್ಟ್ ಸಿನಿಮಾ ಯಾವುದು ಬಂದಿಲ್ಲ. ಧ್ರುವ ಸರ್ಜಾ ಅವರ ಮೂವೀಸ್ ಬಗ್ಗೆ ಹೇಳೋದಾದರೆ, ಮೊದಲನೇದಾಗಿ KD ಸಾಂಗ್ ಟೀಸರ್ ಅಥವಾ ಗ್ಲಿಮ್ಸ್ ಏನಿದೆಯಲ್ಲ ಅದು ಈ ಮಂತ್ ಎಂಡ್ ಒಳಗಡೆ ಬರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಈ ವೀಕಲ್ಲಿ ಬರಬೇಕು, ಬಸ್ ನ್ಯೂಸ್ ಪ್ರಕಾರ ಇರೋವಂಥದ್ದು ಈ ವೀಕಲ್ಲಿ ಆಗಿರೋವಂಥದ್ದು. ಯಾಕೆಂದರೆ ಅಲ್ಲಿ ಮೆನ್ಷನ್ ಆಗಿದ್ದಿದ್ದು 2nd ವೀಕ್, ಅಂದರೆ ಈ ವೀಕಲ್ಲಿ ಬರಬೇಕಾಗಿತ್ತು, ಅಂದರೆ 14th ಒಳಗಡೆ ಬರಬೇಕಾಗಿತ್ತು. ಆದರೂ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮಂತ್ ಎಂಡ್ ಒಳಗಡೆ ನಿಮಗೆ ಸಾಂಗಿಂದ ಅಪ್ಡೇಟ್ ಕೊಡೋಕ್ಕಾಗುವಂಥದ್ದು. ಗ್ಲಿಮ್ಸ್ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ಗ್ಲಿಮ್ಸ್ ಬಗ್ಗೆ ಹೇಳೋದಾದರೆ, ಅಕಸ್ಮಾತ್ ನೀವು ಡಿಸೆಂಬರಿಗೆ ಎಕ್ಸ್ಪೆಕ್ಟ್ ಮಾಡೋದಾದರೆ ಗ್ಲಿಮ್ಸನ್ನು ಈ ಮಂತಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ. ಸಾಂಗ್ ಮಾತ್ರ ಅಲ್ದಲ್ಲೇ ಹೇಳ್ತಿರೋವಂಥದ್ದು. ಇವತ್ತು ರಿಲೀಸ್ ಆಗಿರೋವಂಥ ಕಂಗುವ ಸಿನಿಮಾ ಬಗ್ಗೆ ಹೇಳೋದಾದರೆ, ಅದೊಂದು ಡಿಸಾಸ್ಟರ್ ಅಂತಲೇ ಹೇಳ್ಬೋದು ಸ್ಟೋರಿ ವೈಸ್. ಆದರೆ ಕ್ರಿಯೇಷನಲ್ಲಿ ಅಥವಾ ಗ್ರಾಫಿಕ್ ವರ್ಕಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಅಂತ ಪ್ರತಿಯೊಂದು ಆಡಿಯನ್ಸಿಂದನೂ ಬಂದಿರುವಂಥ ಒಂದು ವಿಷಯನೇ ಆಗಿರುವಂಥದ್ದು. ಇದೊಂದು ಅಪ್ರಿಷಿಯೇಟ್ ಮಾಡುವಂಥ ವಿಷಯನೇ, ಆದರೆ ಸ್ಟೋರಿಯಲ್ಲಿ ಹೊಡೆತ ತಿಂದಿದೆ. ಅಂದರೆ ಅಮೇಝಿಂಗ್ ಲಾರ್ಜರ್ ದೆನ್ ಲೈಫ್ ಮಾಡಿದಾಗ ಈ ಥರದ್ದು ಆಗುವಂಥದ್ದು ಕಾಮನ್. ನಿಮಗೆಲ್ಲರೂ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಏನು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಏನು ಬರುತ್ತಲ್ಲ, ಎಲ್ಲನೂ ಹಾಗೇನೇ ಆಗ್ತಿರೋವಂಥದ್ದು. ಹಾಗೆಯೇ ಈಗ ತೆಲುಗು ಇಂಡಸ್ಟ್ರಿ ಬಗ್ಗೆ ಹೇಳೋದಾದರೆ, ಪುಷ್ಪ 2 ಅಫ್ಕೋರ್ಸ್ 17th ಟೀಸರ್ ರಿಲೀಸ್ ಆಗೋಟ್ಟಿದೆ, ಅಥವಾ ನಿಮಗೆ ಒಂದು ಗ್ಲಿಮ್ಸ್ ಅಂತಲೇ ಹೇಳ್ಬೋದು. ಒಂದು ಪುಷ್ಪ 2 ಆ್ಯಕ್ಚುಯಲ್ ಗ್ಲಿಮ್ಸ್ನ ನೀವು ನೋಡೋಕೆ ಹೊಟ್ಟಿದೆ ಅಂತಲೇ ಹೇಳ್ಬೋದು. ಅದಲ್ದಲೇ ಗೇಮ್ ಚೇಂಜರ್ನ ಟ್ರೈಲರ್ ನೋಡಿ ನನಗೆ ತುಂಬ ಖುಷಿ ಆಯಿತು, ಇಲ್ಲ ಅಂತ ಹೇಳೋಣ. ನಾನು ರಾಮ್ ಚರಣ್ ಫ್ಯಾನೇ ಆಗಿರೋವಂಥದ್ದು. ಆದರೆ ಇಂಡಿಯನ್ ನೋಡಿ ಇಲ್ಲಿ ನನಗೆ ಅನ್ನಿಸ್ತಿರೋವಂಥದ್ದು ಏನಂದರೆ, ಆ ಥರ ಮಾಡದೇ ಇದ್ದರೆ ಸಾಕು ಅಂತ. ಫಸ್ಟ್ ಆಫ್ವರೆಗೂ ನನಗೆ ಇಂಡಿಯನ್ ಮೂವಿ ಹೇಗೆ ಹಿಡಿಸಿತ್ತು ಅಂತಂದರೆ, ಲಾಸ್ಟ್ ಆಗ್ಬೇಕಾದ್ರೆ ಏನು ಬೇಕಾಬಿಟ್ಟು ಮಾಡಾಕಿದ್ರಲ್ಲ.
ಮುಗ್ಸೋಕ್ಕೆ ಒಂದು ವೇನೇ ಇಲ್ವಾ ಅಂತ ಆ ಥರ ಅನ್ನಿಸ್ತಾ ಇತ್ತು. ಇಂಡಿಯನ್ 3 ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ, ಇಂಡಿಯನ್ 3 ಬರ್ತಾ ಇದೆ ಆದಷ್ಟು ಬೇಗ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರೂ ರಾಜಮೌಳಿ ಆಗೋಕ್ಕಾಗಲ್ಲ, ಅಥವಾ ಎಲ್ಲರೂ ಪ್ರಶಾಂತ್ ನೀಲ್ ಆಗೋಕ್ಕಾಗಲ್ಲ. ನಿಮಗೆ ಅಂತ ಒಂದು ಐಡೆಂಟಿಟಿ ಇದೆ. ಯಾರಿಗೆ? ಶಂಕರ್ ಅವರಿಗೆ. ರೋಬೋಟ್ ಮಾಡಿದ್ರಿ, 2.0 ಮಾಡಿದ್ರಿ, ಅಂದರೆ ಅದನ್ನೆಲ್ಲ ಕಂಟಿನ್ಯೂ ಮಾಡಬೇಕಂತ ಮಾಡಿದ್ದಲ್ಲ. ಸೊ ಅದೇ ವೇಯಲ್ಲಿ ನೀವು ಹೋದರೆ ಚೆನ್ನಾಗಿರುತ್ತೆ ಅಂತ ನನ್ನ ಒಂದು ಅನಿಸಿಕೆ ಆಗಿರುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ಗೇಮ್ ಚೇಂಜರ್ ಕೂಡ ನನಗೆ ಭಯ ಪಡಿಸ್ತಿರೋವಂಥದ್ದು ಈ ಒಂದು ವಿಷಯದಲ್ಲೇ. ಅಲ್ಲೆಲ್ಲ ಲುಕ್ ವೈಸ್ ಎಲ್ಲ ಅದ್ಭುತವಾಗಿ ಕಾಣ್ತಾ ಇದ್ದಾರೆ. ಅಂದರೆ ಪ್ರತಿಯೊಂದು ಮೂವಿಲಿ ಏನೇನಿತ್ತು ಆ ಎಲ್ಲ ಲುಕ್ನು ಒಂದು ಮೂವಿಲಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಅದು ಕೆಡಿಸ್ತಾ ಇದ್ದರೆ ಸಾಕು, ಮೂವಿ ಸ್ಟೋರಿನ ಕೆಡಿಸ್ತಾ ಇದ್ದರೆ ಸಾಕು ಅಂತ ನನ್ನ ಒಂದು ಕನ್ಸರ್ನ್ ಆಗಿರುವಂಥದ್ದು. ಆ್ಯಸ್ ಎ ರಾಮ್ ಚರಣ್ ಫ್ಯಾನ್ ಆಗಿ ಹೇಳ್ತಿರೋವಂಥದ್ದು. ಸಲಾರ್ ಮೂವಿಯ ಜೊತೆಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳ್ತಾ, ಅಂದರೆ ಸಕ್ಸೆಸರ್ನ ಕಂಗ್ರ್ಯಾಚುಲೇಷನ್ ಹೇಳ್ತಾ, ಸ್ಪಿರಿಟ್ ಮೂವಿಗೆ ಪ್ರಭಾಸ್ ಅವ್ರ ಜೊತೆ ವರ್ಕ್ ಮಾಡೋದಕ್ಕೆ ಖುಷಿಯಾಗಿದ್ದಾರೆ, ಎಕ್ಸೈಟ್ಮೆಂಟಲ್ಲಿದ್ದಾರೆ. ಡಾನ್ ಲೀ ಅವರು ಅವರ ಸ್ಟೋರಿನ ಮೆನ್ಷನ್ ಮಾಡಿರುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ತುಂಬ ಜನಕ್ಕೆ ಇವರು ಇಂಡಿಯನ್ಸಲ್ಲೇ ತುಂಬ ಫ್ಯಾನ್ಸ್ ಇದೆ ಅಂತಲೇ ಹೇಳ್ಬೋದು ಇವರ ಒಂದು ಮೂವಿಗೆ. ಅಫ್ಕೋರ್ಸ್ ಇವರು ಪ್ರಭಾಸ್ ಎದುರುಗಡೆ ನಿಂತಾಗ ಯಾವ ರೀತಿ ಕ್ಲಾಶ್ ಆಗ್ಬೋದು ಅಂತ ಹೇಳ್ಬಿಟ್ಟು ಫ್ಯಾನ್ಸ್ ಕಾಯ್ತಾ ಇದೆ ಅಂತ ಹೇಳ್ಬೋದು. ಇದಿಷ್ಟು. ಸೊ ಇದಿಷ್ಟು ನನಗೆ ಹೇಳಿದ್ದು. ನಿಮ್ಮ ಹೆಸರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.